ಎಲ್ಲರ ಪರವಾಗಿ ಸ್ವಾಗತವನ್ನ ನಾಣ್ಯಗಳನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದನ್ನು ಚಾಮರಾಜನಗರ ಜಿಲ್ಲೆಯ ಜನತೆ, ವಿಶೇಷವಾಗಿ ಚಾಮರಾಜನಗರದ ಎಲ್ಲ ಬಂಧುಗಳು ಇದನ್ನು ಪತ್ರಿಕೆಯನ್ನು ನೋಡಿ, ಹಿಂದೆ ಪತ್ರಿಕೆ ಯಾವ ಥರ ಇತ್ತು, ಸಮಾಜ ತಿದ್ದುವಲ್ಲಿ ಪತ್ರಿಕೆಗಳ ಮಹತ್ವ ಏನು, ಮುಂದೆ ಪತ್ರಕರ್ತರಾಗಬೇಕು ಅಂತಂದರೆ ಇತಿಹಾಸವನ್ನು ತಿಳ್ಕೊಳ್ಳದೆ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಅವರ ನಾಣ್ಣುಡಿಯಂತೆ ಈ ಪತ್ರಿಕೆಗಳನ್ನ ನೋಡಿ ಸ್ಫೂರ್ತಿಯನ್ನು ಪಡೆದು ಪತ್ರಕರ್ತರಾಗಲಿ. ವಿಶ್ವೇಶ್ವರಯ್ಯವರ ಜನ್ಮದಿನಾಚರಣೆಯನ್ನು ನೆಪವಾಗಿಟ್ಕೊಂಡು ವಿಶ್ವೇಶ್ವರಯ್ಯನವ್ರನ್ನ ಮೈಸೂರು ಸಂಸ್ಥಾನದವರು ಯಾಕೆ ಇಡೀ ಭಾರತದವರು ನೆನಪಿಸಿಕೊಳ್ಬೇಕಾದಂಥ ಅಸಾಧಾರಣ ಪ್ರತಿಭಾವಂತ, ಅಸಾಧಾರಣ ಪ್ರಾಮಾಣಿಕ, ಅಸಾಧಾರಣ ಶಿಸ್ತುಗಾರ. ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಯಬೇಕಾದ್ದು, ಹೊಸ ಜನಾಂಗಕ್ಕೆ ಅವ್ರ ಬಗ್ಗೆ ತಿಳಿಯಬೇಕಾದದ್ದು ಬಹಳ ಅಗತ್ಯ ಇದೆ. ಹಲವಾರು ಪತ್ರಿಕೆಗಳನ್ನ ನೋಡೇ ಇರೋಣ. ಅಂತಹ ಪತ್ರಿಕೆಗಳನ್ನ 100 ಲಕ್ಷ ಶತಮಾನಗಟ್ಟಲೆ ಪತ್ರಿಕೆಗಳು ಇವತ್ತಿನ ಪ್ರದರ್ಶನಕ್ಕೆ ಒಳಗಾಗಿದೆ. ಇದನ್ನು ಪತ್ರಿಕಾ ಪ್ರೇಮಿಗಳು ನೋಡಿ ಆ ಹಿಂದೆ ಹೇಗೆ ಪತ್ರಿಕೆಗಳು ಸಮಾಜದ ಒಳಿತಿಗೆ ದುಡಿತಾ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಇವತ್ತು ಪತ್ರಿಕಾ ರಂಗ ಹೇಗಿದೆ ನಿಮಗೆ ಗೊತ್ತು. ಹಿಂದಿನ ಪತ್ರಿಕಾರಂಗಕ್ಕೂ ಇವತ್ತಿನ ಪತ್ರಿಕಾರಂಗಕ್ಕೂ ಹೋಲಿಕೆ ಮಾಡಿ ಆವತ್ತಿನ ಪತ್ರಿಕಾ ರಂಗದ ಧೀಮಂತರು, ಆವತ್ತಿನ ಭೀಷ್ಮರು ಪತ್ರಿಕೆ ನಡೆಸ್ಕೊಂಬಂದ ರೀತಿ ನಿಜಕ್ಕೂ ಇವತ್ತು ದಾರಿದೀಪವಾಗಿದೆ.